ಆದರ್ಶ ಗ್ರಾಮಗಳ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ಹೇಳಿದಾಗ ಮೈತ್ರಿ ಪಕ್ಷದ ಬಿಜೆಪಿ ಮೈತ್ರಿ ಪಕ್ಷದ ವಕ್ತಾರರು ಹೇಳ್ತಾ ಇದ್ರು. ಅಂದ್ರೆ ಟ್ರೈಂಗ್ ಟು ಆನ್ಸರ್. ನೋಡಿ ಸರ್, ಉಮೇಶ್ ಅವರು ಅವರಿಗೆ ಸ್ಪಷ್ಟವಾದಂತ ಹೋರಾಟದ ಒಂದು ಕಾರ್ಯ ಸೂಚನೆ ಇಲ್ಲ ಕರ್ನಾಟಕದಲ್ಲಿ. ದೆಹಲಿಯಲ್ಲಿ ಎಲ್ಲೋ ಮಾಡಿದ್ರು, ಪಂಜಾಬ್ ಎಲ್ಲೋ ಮಾಡಿದ್ರು. ಆಯ್ತು, ಅವರು ಕೇವಲ ಹೇಳ್ತೀನಿ ಅಣ್ಣಾ ಹಜಾರೆ ಮಾಡಿದ್ರು. ಹೇಳ್ತೀನಿ ಸರ್, ಮಾಧ್ಯಮಗಳ ಮುಖಾಂತರ ಮಾತ್ರ ಅವರು ಹುಲಿಗಳಾಗಿದ್ದಾರೆ. ವಾಸ್ತವವಾಗಿ ಇಲ್ಲಿ ಸಮಸ್ಯೆಗಳು ಏನಿದೆ ಅಂತ ಅದ್ರ ಬಗ್ಗೆ ಹೋರಾಟಕ್ಕೆ ಅವ್ರು ಬೀದಿ ಬರ್ತಾ ಇಲ್ಲ. ಒಂದು ಆದರ್ಶ ಗ್ರಾಮ ಅಂತ ಹೇಳ್ತಿಲ್ಲ ಸರ್. ಇತ್ತೀಚೆಗೆ ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಆಗಿದ್ದೀನಿ. ಈಗ ನಾನು 5 ವರ್ಷಗಳ ಕಾಲ ಒಂದು ಪಂಚಾಯತಿ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ, ಅಧ್ಯಕ್ಷನಾಗಿ, ಈಗ ಆಡಳಿತಾಧಿಕಾರಿ ನೇಮಕ ಮಾಡಿದ್ದಾರೆ. ಆದರ್ಶ ಗ್ರಾಮ ಅನ್ನೋಂತ ಕಲ್ಪನೆ ಸರ್ ಕೇಂದ್ರ ಸರ್ಕಾರದ್ದು, ಮೋದಿ ಅವರ ಸರ್ಕಾರದ್ದು. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಸರ್ ಎಲ್ಲಿ SC STಗಳಿದ್ದಾರೆ, ಎಲ್ಲಿ ಹಿಂದುಳಿದ ವರ್ಗಗಳಿದ್ದಾರೆ, ಅದನ್ನು ಗುರುತಿಸಿ 1 ಕೋಟಿ ರಿಲೀಸ್ ಮಾಡುವಂತ, ಅಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತ, ವಿಶೇಷವಾಗಿ ಕೇಂದ್ರ ಸರ್ಕಾರದ ಅನುದಾನಗಳು ಅಥವಾ ರಾಜ್ಯ ಸರ್ಕಾರದ ಅನುದಾನಗಳು ನರೇಗಾ ಕೆಲಸ ಅಲ್ಲದಲ್ಲೇ ಉಳಿದಿರೋ 1 ಕೋಟಿಯನ್ನ ಸ್ಯಾಂಕ್ಷನ್ ಮಾಡುವಂತ ಪ್ರತಿ ಗ್ರಾಮ ಒಂದು ಪಂಚಾಯತಿಗೆ ಆಯ್ಕೆ ಮಾಡಿದ್ದಾರೆ. ಬಹುಶಃ ಮಾಹಿತಿ ಇಲ್ಲ. ಇಸ್ ಇಟ್ ಟ್ರೂ? ಎಸ್, ನಾನು ಹೇಳ್ತೀನಿ ಸರ್. ಒಂದು ಪಂಚಾಯತಿಗೆ ಒಂದು ಗ್ರಾಮವನ್ನು ಆಯ್ಕೆ ಮಾಡ್ಕೊಳ್ಳೋದು, ಅಲ್ಲಿ ಬೀದಿ ದೀಪ, ಸ್ವಚ್ಛತೆ, ಶಿಶು ವಿಹಾರ, ಇಂಟರ್ನೆಟ್, ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಕೊಡುವಂಥದ್ದು, ಪ್ರತಿಯೊಂದು ಏನೇ ಸೌಲಭ್ಯಗಳು ಸಿಗ್ತವೆ ಸರ್ ಅಷ್ಟು ಸೌಲಭ್ಯಗಳನ್ನು ಕೊಡಬೇಕು. 1 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣ ಸಾಕ್ಷರತಾ ಮತ್ತು ಸಂಪೂರ್ಣ ತಂತ್ರಜ್ಞಾನದ ಹಳ್ಳಿಗಳೇನಾದ್ರೂ ಇದ್ರೆ ಅದು ಭಾರತ, ಅದು ಮೋದಿ ಅವರ ಆಡಳಿತದಲ್ಲಿ ಆದಂತದ್ದು. JDS ಮತ್ತು ಬಿಜೆಪಿ ಮೈತ್ರಿ ಆಯ್ತಲ್ಲ ಆ ಕ್ಷಣದಿಂದ. ಇಲ್ಲ ಸರ್, ಇದು ಮುಂಚೆಯಿಂದ ಇದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಂಪ್ಲಿಮೆಂಟ್ ಮಾಡಿದ್ದಾರೆ ಸರ್. ನಾನೇ ಗುದ್ಲಿ ಪೂಜೆ ಮಾಡಿದ್ದೇನೆ ಆ ಕಾರ್ಯಕ್ರಮಕ್ಕೆ. ನಾನೇ ಅದ್ರ ಪ್ರಮಾಣ ಎಷ್ಟು ಅನ್ನೋದು ಪ್ರಶ್ನೆ ಸರ್. ಪ್ರತಿಯೊಂದು ಪಂಚಾಯತಿಗೂ ಕೊಟ್ಟಿದ್ದಾರೆ ಸರ್ 1 ಕೋಟಿ ರೂಪಾಯಿನ ಹಣವನ್ನ ರಿಲೀಸ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮುಖಾಂತರ. ನಾವು ಈ ಶೀರ್ಷಿಕೆ ಅಡಿ ಎಲೆಕ್ಷನ್ ಚರ್ಚೆ ಮಾಡಬೇಕಾಗಿದೆ. ಹೌದು, ಎಸ್, ಐ ಗಾಟ್ ಇಟ್. ಈ ಆನ್ಸರ್ ಆದರ್ಶ ಗ್ರಾಮದಲ್ಲಿ ಉತ್ತಮ ರಸ್ತೆ ಮತ್ತು ಕುಡಿಯುವ ನೀರು, ಸ್ವಚ್ಛತೆ ಮತ್ತು ಶೌಚಾಲಯ, ಗುಣಮಟ್ಟದ ಶಾಲೆಗಳು ಮತ್ತು ಶಿಕ್ಷಣ. ಒಂದೇ ನಿಮಿಷ. ಡಿಜಿಟಲ್ ಸಂಪರ್ಕ, 30 ಸೆಕೆಂಡ್ ಕೊಡಿ. ಆರೋಗ್ಯ ಕೇಂದ್ರಗಳು ಮತ್ತು ಡಿಜಿಟಲ್ ಸಂಪರ್ಕ, ಉದ್ಯೋಗ ಮತ್ತು ಜೀವನೋಪಾಯ ಅವಕಾಶಗಳು, ಗ್ರಾಮ ಸಭೆಯ ಸ್ಥಳೀಯ ಆಡಳಿತ, ಸಾಮಾಜಿಕ ಸಮಾನತೆ ಮತ್ತು ಸಮುದಾಯ ಭಾಗವಹಿಸುವಿಕೆ. ಇದನ್ನ ಮಾಡಿದ್ರೆ ಒಂದು ಆದರ್ಶ ಗ್ರಾಮ ಆಗುತ್ತೆ ಅಂತ ಇದನ್ನ ನೀವು ಮಾಡಿದ್ರೆ ಆರಂಭದಲ್ಲಿ ಬಿಡುಗಡೆ ಮಾಡಿ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಲಾಳಿಕೆರೆ ಗ್ರಾಮ ಪಂಚಾಯತಿ ಬರ್ಕೊಳ್ಳಿ ಸರ್. ತುರುಬನಹಳ್ಳಿ ಗ್ರಾಮ ವಿಶೇಷವಾದಂತ ಗ್ರಾಮ. ಅಲ್ಲಿ ಬೋವಿ ಸಮುದಾಯದ ಎಲ್ಲ ಅತಿ ಹೆಚ್ಚು ಜನ ಇರುವಂತರು ಗ್ರಾಮದ ತಗೊಳ್ಳಿ. ಇದನ್ನ ಸುಮ್ಮನೆ ಮಾಡಬೇಡಿ. ಇಡೀ ನಮ್ಮ ನಾಗಮಂಗಲ ತಾಲೂಕಿನಲ್ಲಿ 28 ಶಶಿಧರ್ ಆರಾಧ್ಯ ಅವರ ಥ್ಯಾಂಕ್ಸ್ ಫಾರ್ ರೈಸಿಂಗ್ ದಟ್ ಕ್ವೆಶ್ಚನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಅನುಮಾನ ಇದ್ರೆ ಬಿಜೆಪಿ ಅವ್ರ ಫೇವರ್ ಆಗಿ ಮಾತಾಡ್ತಾರೆ. ಸರ್ಕಾರದ ಯೋಜನೆಯನ್ನ ಅದನ್ನ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಕುಮಾರಸ್ವಾಮಿ ಬಗ್ಗೆ ಮಾತಾಡಬೇಕಾದ್ರೆ ಪ್ಲೀಸ್ ಅಲೋ ಹಿಮ್ ಟು ಸ್ಪೀಕ್. ರತನ್ ರಮೇಶ್ ಪೂಜಾರಿ ಅವರೇ, ಮುಖಂಡರಿಗೆ ಒಂದು ಕಿವಿ ಮಾತು ಏನ್ ಹೇಳಿ ಅಂತ ಹೇಳಿದ್ರೆ ಅವರು ಕೂಡ ಕಿವಿ ಮಾತನ್ನ ಮೈಕ್ ಮೂಲಕ ಹೇಳ್ತಾ ಇದ್ದಾರೆ. ಪಾರ್ಟ್ನರ್ ಆಗಿದ್ದಾರೆ. ಅದು ಸ್ವಲ್ಪ ನಿಮಗೆ ಜ್ಞಾನಕ್ಕೆ ಇರಲಿ. ಈಗ ಸದ್ಯಕ್ಕೆ ಪಾರ್ಟ್ನರ್ ಅವ್ರ ನಾಯಕರ ಬಗ್ಗೆ ಮಾತಾಡಲಿ ಅಂತ ಇರೋದು ನಾನು. ಸದ್ಯಕ್ಕೇನಿಲ್ಲ ಸರ್, ಮುಂದಿನ ಎಲ್ಲಾ ಚುನಾವಣೆಗಳು ಪಾರ್ಟ್ನರ್. ಆಯ್ತು ಸರ್, ಆಯ್ತು. ನಿಮ್ಮ ಆಶಾಭಾವನೆ, ಆಶ್ವಾಸನೆ, ಓಕೆ ಪ್ಲೀಸ್ ಲೆಟ್ ಹಿಮ್ ಆನ್ಸರ್. ವಾಟ್ ಇಸ್ ಯುವರ್ ಪಾಯಿಂಟ್? ಈ ವಿಚಾರ ಬಂದಿರೋ ಕಾರಣ ಏನು? ಇವಾಗ ನಾವು ಮಾತಾಡ್ತಿರೋ ಟಾಪಿಕ್ ಒಂದು, ಹೌದು, ಇವ್ರು ಎತ್ತಿರೋದು
ಆದರ್ಶ ಗ್ರಾಮ ಅಲ್ಲ. ಮಾತಾಡಿದ್ರು. ನೋ ಅಲ್ಲ is it fair or not? ಇಟ್ ಇಸ್ ಫೇರ್. Yeah. ಆಯ್ತು, ನೀವು ಬೇಕಾದ್ರೆ ಈ ಚರ್ಚೆನ ಇನ್ನೊಂದು ಗಂಟೆ ಮುಂದುವರಿಸ್ಬಿಡಿ. ಅವ್ರದ್ದೇನೇನಿದೆ ಮಾಹಿತಿ ಸರ್ ಹಾಗಲ್ಲ. ಒಂದು ನಾನು ನೋಡಿ ನಾನು ಹೇಳಿದ್ದು ಏನಕ್ಕೆ ಅಂತ ಹೇಳಿದ್ರೆ ಆದರ್ಶ ಗ್ರಾಮ ಬೇಕಾ ಅಥವಾ ಮೋದಿ ಅವ್ರು ಏನ್ ಸರ್ ಹಾಗಲ್ಲ. ಯಾಕೆ ಅಂತ ಹೇಳ್ತೀವಿ, ನಮಗ್ ಬೇಕಾಗಿರೋದು ಏನ್ ಗೊತ್ತಾ ಸರ್, ಈ ಶೀರ್ಷಿಕೆ ಅಡಿಯಲ್ಲಿ ಯಾರು ಕ್ಯಾಬಿನೆಟ್ ಅಲ್ಲಿ ಯಾರು ಇರ್ತಾರೆ ಇರಲ್ವಾ ಅನ್ನೋದಷ್ಟೇ ಚರ್ಚೆ ಅಲ್ಲ. ದಟ್ ಇಸ್ ಅ ಪಾರ್ಟ್ ಆಫ್ ಯಾಕೆ ಇದರ ಬಂದು ಏನ್ ಮಾಡ್ತಾರೆ ಅನ್ನೋದು ಅಂತ ಹೇಳಿದ್ರೆ ಈ ಚರ್ಚೆ ಆಗ್ಬೇಕಾಗಿದೆ. ದಟ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಇಲ್ಲ, ನಾನೇನು ಅದನ್ನ ಕಾನ್ಫರೆಂಟ್ ಮಾಡ್ತಾ ಇಲ್ಲ. ಪ್ಲೀಸ್ ವಿಷಯ ಏನಕ್ಕೆ ಬಂತು ಅಂತ ಹೇಳಿದ್ರೆ ಅವರು ವಿಚಾರ ತಪ್ಪಿದ್ಯಾ, ಜನರಿಗೆ ವಿರೋಧವಾಗಿದ್ಯಾ ನೋಡೋಣ ಅಷ್ಟೇ. ನಾನು ಅದಕ್ಕೆ ಹೇಳಿದೆ ಇನ್ನೊಂದು ಗಂಟೆ ಅಷ್ಟು ಸಮಯ ಇಲ್ಲ ಸರ್, ಅಷ್ಟು ಸಮಯ ಇಲ್ಲ. ಪ್ಲೀಸ್ ಗೋ. ಆದ್ರಿಂದಾಗಿ ಅವ್ರು ಕೇಳಿದಕ್ಕೋಸ್ಕರ ಅವ್ರು ಹೇಳಿದ್ರು. ಆದ್ರಿಂದಾಗಿ ಆಯ್ತು, ಈಗ ನಿಮ್ಮ ವಾದ ಏನು ಸರ್? ಆನಂತರ ಆದರ್ಶ ಗ್ರಾಮ ಇದು ಬಗ್ಗೆ ಹೇಳಿದ್ರಲ್ಲ ಇವರು. ಹೌದು, ಇವ್ರಿಗೆ ಇವಾಗ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಡೀಟೇಲ್ಸ್. ಆಯ್ತು